ಕೇಂದ್ರದ ವಿಕಸಿತ ಭಾರತ ಕ್ಯಾಂಪೇನ್ಗೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ವಿಕಸಿತ ಭಾರತ ಸಂಪರ್ಕ ಹೆಸರಲ್ಲಿ ಜನರಿಗೆ ವಾಟ್ಸಪ್ ಸಂದೇಶ ಬರ್ತಾ ಇತ್ತು. ಅದೇನೋ ಆ ಕಡೆಯಿಂದ ವಿಕಸಿತ ಭಾರತ್ ಅಂತಾರೆ, ಅದನ್ನು ಕನ್ನಡದಲ್ಲಿ ವಿಕಸಿತ ಭಾರತ ಅಂತ. ಈ ಒಂದು ಕ್ಯಾಂಪೇನ್ ಇತ್ತಲ್ಲ, ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡೋದು, ಇದಕ್ಕೆ ಬ್ರೇಕ್ ಹಾಕಿದೆ ಚುನಾವಣಾ ಆಯೋಗ. ಚುನಾವಣೆ ಡೇಟ್ ಅನೌನ್ಸ್ ಆಗಿ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ವಾಟ್ಸಪ್ ಮೆಸೇಜ್ನಲ್ಲಿ ಸಂದೇಶ ಕಳಿಸಲಾಗ್ತಾ ಇದೆ ಅಂತ ದೂರು ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ವಿಕಸಿತ ಭಾರತ ಸಂದೇಶ ಸ್ಟಾಪ್ ಮಾಡಬೇಕು ಅಂತ ಸೂಚನೆ ಹೋಗಿದೆ. ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಇಲ್ಲಿ ವಿಕಸಿತ ಭಾರತ ಇದೇನು ನೀವು ವಾಟ್ಸಪ್ಗಳಲ್ಲಿ ಕಳಿಸ್ತಾ ಇದ್ದೀರೋ ಎಲ್ಲ ಜನಗಳಿಗೆ, ಇದು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಬ್ರೇಕ್ ಹಾಕಿದೆ. ಜನರಿಗೆ ವಾಟ್ಸಪ್ ಮೂಲಕ ವಿಕಸಿತ ಭಾರತ ಸಂಪರ್ಕ ಎಂಬ ಸಂದೇಶ ಬರ್ತಾ ಇತ್ತು. ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಬರೆದಂಥ ಪತ್ರ ವಿಕಸಿತ ಭಾರತ ಸಂಪರ್ಕ. ಮೋದಿ ಬರೆದಂಥ ಪತ್ರದ ಮೂಲಕ ಜನರನ್ನು ಸೆಳೆಯೋ ಕೆಲಸವನ್ನು ಬಿಜೆಪಿ ಮಾಡ್ತಾ ಇತ್ತು. ನೀತಿ ಸಂಹಿತೆ ಜಾರಿಗಿಂತ ಮುಂಚೆ ಈ ಸಂದೇಶ ರವಾನೆಯಾಗಿದೆ ಅಂತ ಬಿಜೆಪಿ ಹೇಳಿತ್ತು. ಮೋದಿ 10 ವರ್ಷದ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂಥ ಪತ್ರ ಇದು. ತ್ರಿವಳಿ ತಲಾಖ್, ಟ್ರಿಪಲ್ ತಲಾಖ್ ನಿಷೇಧ, 370 ಆರ್ಟಿಕಲ್ 370 370ನೇ ವಿಧಿ ರದ್ದಾಗಿದ್ದು, ನಾರಿ ಶಕ್ತಿ ವಂದನಾ ಕಾಯ್ದೆ, ಬಡವರಿಗೆ ಸುಸಜ್ಜಿತ ಮನೆಗಳ ನಿರ್ಮಾಣ, ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ, ಪ್ರತಿ ಮನೆಗೂ ನಲ್ಲಿಯ ಮೂಲಕ ನೀರು, ಉಜ್ವಲ ಯೋಜನೆ, ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆ, ಈ ರೀತಿ ಸಾಕಷ್ಟು ವಿಷಯಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇತ್ತು. ಈ ಎಲ್ಲ ಮಾಹಿತಿಗಳನ್ನು ಸ್ಟಾಪ್ ಮಾಡಬೇಕು ಅಂಥೇಳಿ ಚುನಾವಣಾ ಆಯೋಗ ಇದೀಗ ಕೇಂದ್ರ ಸರ್ಕಾರಕ್ಕೆ ಬ್ರೇಕ್ ಹಾಕಿದೆ.